ಈ ಲೈವ್ ಸಪರೇಟ್ ಆಗಿ ದರ್ಶನ್ ಫ್ಯಾನ್ಗೋಸ್ಕರ. ದರ್ಶನ ಏನೋ ನಿಮ್ಮ ಹುಡುಗರು ಟ್ರೋಲ್ ಪೇಜಸ್ ಅಲ್ಲಿ ದರ್ಶನ್ ಫ್ಯಾನ್ಸ್ ನೆನ್ನೆ ಅಲ್ಲ ಕಣ, ಒಬ್ಬನ ಮೇಲೆ 40 ಜನ ಕಳ್ಸಿದ್ಯಲ್ಲ ದರ್ಶನ, ನಿಮ್ಮ ಹುಡುಗರಂಗೆ ಬರ್ಕಂತವ್ರಂತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ನೀನೇನು ದೊಡ್ಡ ಫಿಗರ್ ಅನ್ಕೊಂಡ್ಬಿಟ್ಟಿದ್ಯಾ? ಕೇಳಬೇಕಲ್ವಾ? ನಿಮ್ಮ ಹುಡುಗರು ಬರ್ಕೊಂಡ್ರೆ ನಿನ್ನ ಫಾಲೋವರ್ಸು, ನಿನ್ನ ಗಲೀಜ್ ಫ್ಯಾನ್ಸು, ಕಿತ್ತೋಗಿರೋ ಕೆಲವು ಲೂಸ್ಗಳು ಬರ್ಕೊಂಡಾಗ ನಿನ್ನ ಕೇಳಬೇಕಲ್ವೇನಾ? ದರ್ಶನ ನಿಮ್ಮ ಹುಡುಗರು ಟ್ರೋಲ್ ಪೇಜಲ್ಲಿ ಬರ್ಕಂತವ್ರಂತೆ, ನೀನೇ ಅಂತೆ, ನಿಮ್ಮ ಹುಡುಗರು ನೀನು ಅಂತ ಅಟ್ಯಾಕ್ ಮಾಡಿಸಿದ್ದು, ನಿಮ್ಮ ಹುಡುಗರಂತ ಅಟ್ಯಾಕ್ ಮಾಡಿಸಿಲ್ಲ. ಅಪ್ಪಿ ತಪ್ಪಿ ನೆನೆ ಗನ್ಮ್ಯಾನ್ ಇರಲಿಲ್ಲ. 1:40 ಚಿನ್ನ ಎಲ್ಲಿ ವರ್ಕೌಟ್ ಆಗುತ್ತೆ? ನೆನ್ನೆ ಗನ್ಮ್ಯಾನ್ ಇದ್ದಿದ್ರೆ ಗುಂಡು ಸದ್ದು ಆಗ್ತಾ ಇತ್ತು ಕಂದ. ಪಾಪ ಆಮೇಲೆ ನೀನ್ ಬರಿಬೇಕಾಗಿತ್ತು, ನಮ್ಮ ಹುಡುಗರು ಹೋಗಿ ಜಗದೀಶ್ ಅವ್ರ ಗನ್ಮ್ಯಾನ್ ಗುಂಡಾಕ್ಬಿಟ್ರು ಅಂತ. ಹಾಕ್ತೀವಿ ಖಂಡಿತ. ನಮ್ಮ ಆಸ್ತಿ ನಮ್ಮ ಪ್ರಾಣಕ್ಕೆ ಕೂತು ಬಂದ್ರೆ ನಾವೇನ್ ಸುಮ್ಮನೆ ಇರ್ಬೇಕಾ? ನಂದು ಗನ್ ಲೈಸೆನ್ಸ್ ಬರ್ತಾ ಇದೆ ವೆರಿ ಶಾರ್ಟ್ಲಿ. ನಂದು ಗನ್ ಲೈಸೆನ್ಸ್ ಬರುತ್ತೆ. ಓಕೆ, ನಮ್ ತಂಟೆಗೆ ಬಂದ್ರೆ, ನಮ್ ಪ್ರಾಣಕ್ಕೆ ತೊಂದರೆ ಕೊಡಕ್ ಬಂದ್ರೆ ಗುಂಡಿನ ಸದ್ದು ಆಗುತ್ತೆ. ಓಕೆ, ಹೇಳಬೇಕಲ್ವಾ? ಈಗ ಬರ್ಕೊಂಡ್ಮೇಲೆ ಹೇಳ್ಕೊಬೇಕಾಗತ್ತೆ. ನನಗೆ ಗೊತ್ತಿಲ್ಲ ದರ್ಶನ್ ಹುಡುಗರು ಯಾಕೆ ಬರ್ಕೊಂತ ಇದಾರೆ ಅಂತ. ದರ್ಶನ್ ಏನೋ ಸಿಕ್ಸ್ಬೇಕು ಅಂತ ಇದ್ರಿ ಏನಲ್ಲಿ? ಲೂಸ್ ಬುಣ್ಣೆ ಮಕ್ಳ. ಅಕಸ್ಮಾತ್ ನೀವ್ ಹಂಗ್ ಬರ್ಕೊಂಡು ಆ ಸ್ಕ್ರೀನ್ ಶಾಟ್ ತೆಗೆದು ನಾನೇನಾದ್ರೂ FIR ಅಲ್ಲಿ ಸೇರ್ಸಿದ್ರೆ ಪಾಪ ದರ್ಶನ ಮರ್ಡರ್ ಕೇಸಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಫೀಲಿಂಗ್ ಆಗಿ ಬಂದಿದ್ದಾನೆ. ಮತ್ತೆ ಅವ್ನು ಜೈಲ್ಗೆ ಹೋಗ್ಬೇಕಲ್ವಲ್ರ ನೀವು ಮಾಡೋದ್ರೇ? ಸ್ವಲ್ಪ ಯೋಚನೆ ಮಾಡಿ ಬರೀ ಬರೀರಿ. ಬಟ್ ದರ್ಶನ್ ಕೇಳ್ಬಿಟ್ಟು ಬರೀರಿ ಸುಮ್ನೆ. ಆಮೇಲೆ ಬರ್ದು ಅವನನ್ನ ಸಿಗಾಕ್ಸಕ್ ಹೋಗ್ಬೇಡ್ರಿ. ಆಮೇಲೆ ಈಗಲೇ ಸಿಕ್ಕಾಪಟ್ಟೆ ಫೀಲಿಂಗ್ ಅಲ್ಲಿ ಜೈಲಲ್ಲಿ ಇದ್ದು ಬೇಜಾರಾಗಿ ಬಂದವನೇ ದರ್ಶನ. ನೀವು ನೋಡಿದ್ರೆ ಮತ್ತೆ ನಾವೇ ಹೊಡೆದಿದ್ದು ಅಂತ. ನೀವು ಹೊಡೆದ್ರೆ ಹೇಳ್ರ ಯಾರು ಹೊಡೆದ್ರು ಅಂತ. ಯಾರು ಬಂದಿದ್ದ 40 ಜನದಲ್ಲಿ ಯಾರು ನಿಮ್ ಹುಡುಗರು ಹೇಳ್ರ? ಒಂದಂತೂ ನಿಜ ಮಕ್ಳೇ, ನೀವು ಯಾವ ಸ್ಕೂಲಲ್ಲಿ ಓದಿರ ನೋಡಿ, ಆ ಸ್ಕೂಲಲ್ಲಿ ಓದಿ ಕಾಲೇಜ್ಗೆ ಹೋಗಿ ಡಿಗ್ರಿ ಮಾಡ್ಕೊಂಡು PhD ಮಾಡ್ಕೊಂಡು ಈಗ ಲೆಕ್ಚರ್ ಕೊಡಕ್ ಬಂದಿದ್ದೀನಿ. ಸ್ವಲ್ಪ ಎಚ್ಚರವಾಗಿರ್ರಿ. ಏನೋ ಎಲ್ಲಾರ್ಗು ಬ್ಯಾಡ್ ಟೈಮು, ನಮ್ಗೇನಿಲ್ಲ, ಒಂದು ಇಕ್ಕ ಟೈಮು. ನೆನೆ ಗುಂಡು ಸದ್ದಾಗಬೇಕಾಗಿತ್ತು. ಅವ್ರ ಅದೃಷ್ಟ ಚೆನ್ನಾಗಿದೆ, ಗುಂಡು ಸದ್ದಾಗಿಲ್ಲ. ಬಾರ್ಕಳಿ, ನಮ್ಗೇನು ಸಮಸ್ಯೆನೂ ಇಲ್ಲ. ಓಕೆ, ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಪಾಪ ಅವನ್ ದರ್ಶನ ಆಲ್ರೆಡಿ ವೀಕ್ ಆಗ್ಬಿಟ್ಟವನೆ ಜೈಲಲ್ಲಿದ್ದು. ಅವನನ್ನು ಮತ್ತೆ ವೀಕ್ ಮಾಡ್ತಾ ಇದ್ದೀರಾ ನೀವು ಫ್ಯಾನ್ಸ್. ವಾಟ್ ಈಸ್ ದಿಸ್ ಫ್ಯಾನ್ಸ್? ಓಕೆ, ಹಂಗೆಲ್ಲ ಮಾಡ್ಬಿಡಿ ಫ್ಯಾನ್ಸ್. ಆಮೇಲೆ ನೀವಲ್ಲಿ ಅಲ್ಲಿ ಫ್ಯಾನ್ ಕ್ಲಬ್ ಅಲ್ಲಿ ಹಾಕೊಂಡ್ಬಿಟ್ಟು ಮಜ್ಜಾ ಮಾಡಿದ್ರೆ ಮಾಡ್ಕೊಳ್ಳಿ, ನಮ್ಗೇನ್ ಸಮಸ್ಯೆ ಇಲ್ಲ. ಅಟ್ಲೀಸ್ಟ್ ಖುಷಿಯಾರು ಪಡಿ. ಬಟ್ ಅವನ ದರ್ಶನ್ ಎಲ್ಲಿ ಸಿಗಾಕ್ಸಕ್ ಹೋಗ್ಬೇಡಿ. ಪಾಪ ಅವನ ದರ್ಶನ ಆ ರೀತಿ ಎಲ್ಲ ಹುಡುಗರ್ ಕಳ್ಸೋ ಸಾಹಸ ಕೈ ಹಾಕಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಪ್ಪ. ಇಲ್ಲ ಇದ್ರೆ ದರ್ಶನ ಏನೋ ನಿಮ್ ಹುಡುಗರು ನೀನೇ ಕಳ್ಸಿದೆ ಹೊಡಿಯಕ್ಕೆ, ನಾವೇ ಹೊಡೆದಿದ್ದು ಅಂತ ಹೇಳ್ತವ್ರಂತೆ, ಹೆಸರಾದ್ರೂ ಹೇಳಕ್ಕಲ್ಲ ದರ್ಶನ. ಅಯ್ಯೋ ಪಾಪ, ಏನ್ ಮಾಡೋದು? ಹಂಗೆ ಒಂಥರ ಖುಷಿ ಅವ್ರಿಗೆಲ್ಲ. ಬಟ್ ನನಗೆ ಭಯ ಏನು ಅಂತಂದ್ರೆ, ಅಕಸ್ಮಾತ್ ಆ ತರ ಅಪಪ್ರಚಾರ ಮಾಡಿ ಆ ಸ್ಕ್ರೀನ್ ಶಾಟ್ ತಗೊಂಡು ನಾನು ಪೊಲೀಸರು ಕೊಟ್ರೆ, ಮತ್ತೆ ನಿಮ್ಮ ಮೇಲೆ FIR ಆಗ್ಬಿಟ್ರೆ ಏನ್ ಮಾಡೋದು? ಮತ್ತೆ ಜೈಲ್ಗೆ ಹೋಗಕ್ಕೆ ದರ್ಶನ್ ರೆಡಿ ಇಲ್ಲ, ನನ್ಗೆ ಗೊತ್ತಿದೆ. ಯು ವಾಂಟೆಡ್ ಟು ಬಿ ಅಟ್ ಹೋಮ್ ಅಂಡ್ ಬಿ ಇನ್ ರಿಸಾರ್ಟ್ಸ್, ಜಿಮ್, ದಿಸ್. ಓಕೆ, ರೇಗ್ಸೋದು ಮಜಾ ತಗೊಳೋದು ನನಗೂ ಬರ್ತದೆ ಮಕ್ಕಳ. ತೋಳಿನಲ್ಲಿ ತಾಕತ್ತಿದ್ದರೆ, ತಲೆಯಲ್ಲಿ ಬುದ್ಧಿ ಇದ್ದರೆ ಸ್ವಲ್ಪ ಮನುಷ್ಯ ತರ ಬಿಹೇವ್ ಮಾಡ್ರೋ ಹುಡುಗರ. ಟ್ರೋಲ್ ನನಗೂ ಬರ್ತದಲೇ ಪಾಪ. ಅವನು ದರ್ಶನ ಆ ಜೈಲಲ್ಲಿ ಹಿಂಡಿಪ್ಪೆ ಆಗಿ ಬಂದಿದ್ದಾನೆ. ನಿಮ್ದು ಏನೋ ಗೋಳಲೇ, ಮತ್ತೆ ಜೈಲಿಗೆ ಕಳ್ಸ್ಬೇಕಂತ ಸ್ಕೆಚ್ ಏನೋ. ಅವನು ಫ್ಯಾನ್ಸ, ಅವನು ವಿರೋಧಿಗಳು ನೀವು? ಅಟ್ಲೀಸ್ಟ್ ಹೇಳ್ರಿ ಯಾರು ಬಂದಿದ್ದೋ ದರ್ಶನ್ ಫ್ಯಾನ್ಸ್ ಹೊಡಿಯಕ್ಕೆ ಅಂತ. ಹಂಗಾರು ಬೇಕಾದ್ರೆ ದರ್ಶನ್ ಸೇರ್ಸ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಸೇರ್ಸ್ಬಿಡೋಣ. ಪಾಪ ಅವ್ನ್ ಮತ್ತೆ ಬೇಲ್ಗೆ ಹೋಗ್ಬೇಕು. ಏನ್ರೋ ನಿಮ್ದೆಲ್ಲ ಗಲೀಜ್ ಹುಡುಗ್ರಪ್ಪ ನೀವು. ಏನೇ ಹೇಳಿ, ದರ್ಶನ್ ಫ್ಯಾನ್ಸ್ ಅಂತ ಹೇಳ್ಕೊಂಡು ಅವನಿಗೆ ಗುನ್ನ ಹಾಕೋ ಗುನ್ನ ಏನೋ ಕಿಚ್ಚ 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 ಎಲ್ಲ ಬಿಚ್ಚಾಕ್ಬಿಡ್ತೀನಿ. ಹುಷಾರಾಗಿರ್ರಿ. ಈ ಮಾಂಜ ಗಿಂಜ ಎಲ್ಲ ಗಾಂಜಾ ಇಟ್ಟು ಹೊಡೆದಾಗಲೇ, ಗಾಂಜಾ ಇದ್ದಾಗ ಅವೆಲ್ಲ ನಡೀತದೆ. ನಾನೇ ಒಂಥರ ಗಾಂಜಾ ಹೇಳ್ತಿಲ್ಲ, ಮತ್ತು ಬಂದ್ಬಿಡ್ತದೆ ನನ್ನ ಎದುರುಗಡೆ ಬಂದ್ರೆ. ಹುಷಾರಾಗಿರ್ರಿ. ಓಕೆ, ಆಮೇಲೆ ಬರಕ್ಕೆ ಮುಂಚೆ ದರ್ಶನ್ ಫ್ಯಾನ್ಸ್ ಅಕಸ್ಮಾತ್ ಬರಕ್ ಮುಂಚೆ
ಮನೇಲಿ ಹೇಳ್ಬಿಟ್ಟು ಬನ್ನಿ, ಇನ್ಶೂರೆನ್ಸ್ ಮಾಡಿಸ್ಕೊಂಡ್ ಬನ್ನಿ. ಯಾಕಂದ್ರೆ ಎತ್ತೀವಂತ ನೀವು ಬಂದ್ರೆ ಈ ಕಡೆ ನಾವೇನಾದ್ರೂ ಎತ್ತಿ ಬಿಟ್ರೆ ಗನ್ಮ್ಯಾನ್ಗಳು ಕಷ್ಟ ಆಗ್ತದೆ. ಗುಂಡು ಸದ್ದಾಗಿದ ತಕ್ಷಣ ಓಂ ನಮ ಶಿವಾಯ ಮೇಲೆ ಕೊಲ್ಟೋತೀರಾ. ಆಮೇಲೆ ನಿಮ್ಮ ಹೆಸರನ್ನ ದರ್ಶನ್ ನಮ್ಮ ಹುಡುಗರ್ನ ಗುಂಡಾಕಿ ಕೊಂದು ಬಿಟ್ರು ಅಂತ ಆಮೇಲೆ ಅವ್ನ್ ಟ್ವೀಟ್ ಮಾಡ್ಬೇಕಾಗತ್ತೆ. ಏನೋ ಥ್ಯಾಂಕ್ ಯು, ಹುಷಾರಾಗಿರಿ. ಬರ್ಬೇಕಾದ್ರೆ ಇನ್ಶೂರೆನ್ಸ್ ಮಾಡಿಸ್ಕೊಂಬನ್ನಿ, ಆಮೇಲೆ ಮನೇಲಿ ಹೇಳ್ಬಿಟ್ಟು ಬನ್ನಿ. ಥ್ಯಾಂಕ್ ಯು. ಯಾಕಂದ್ರೆ ನಾವು ಕೂಡ ನಮ್ಮ ಪ್ರಾಣಕ್ಕೆ ಮಾನಕ್ಕೆ ಆಸ್ತಿಗೆ ಕೂತು ಬಂದಾಗ ಗುಂಡು ಸದ್ ಮಾಡ್ಲೇಬೇಕಲ್ವಾ. ಲವ್ ಯು, ಬಾಯ್.